ರಾಜ್ಯದ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಅಖಾಡಕ್ಕಿಳಿದಿದ್ದಾರೆ ಕೇಂದ್ರ ಸಚಿವ ಎಚ್ಡಿಕೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ನಿರ್ಧಾರ ಮಾಡಿದ್ದಾರೆ. ರಾಜ್ಯದ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಅಖಾಡಕ್ಕಿಳಿದಿದ್ದಾರೆ ಕೇಂದ್ರ ಸಚಿವ ಎಚ್ಡಿಕೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ನಿರ್ಧಾರ ಮಾಡಿದ್ದಾರೆ ಇಲ್ಲಿ ಎಚ್ಡಿಕೆ. ನಾಡಿದ್ದು ದೆಹಲಿಗೆ ಹೋಗ್ತೇನೆ ಅಂತ ಕೇಂದ್ರ ಸಚಿವರು ಇಲ್ಲಿ ಮಾಹಿತಿ ನೀಡ್ತಾ ಇದ್ದಾರೆ. ದೆಹಲಿಯಲ್ಲಿ ನಮ್ಮ ವಕೀಲರನ್ನು ಭೇಟಿ ಮಾಡ್ತೇನೆ, ದೆಹಲಿಯ ಅಧಿಕಾರಿಗಳನ್ನು ನೇಮಕ ಮಾಡಬೇಕಂತ ಒತ್ತಾಯಿಸಿದ್ದಾರೆ. ರಾಮನಗರದ ಎಸ್ಐಆರ್ ಬಗ್ಗೆ ದೂರು ಕೊಡ್ತೇನೆ ಅಂತ ಅಖಾಡಕ್ಕಿಳಿದಿದ್ದಾರೆ ಎಚ್ಡಿಕೆ. ರಾಜ್ಯದ ಅಧಿಕಾರಿಗಳಿಂದ ನಿಷ್ಪಕ್ಷಪಾತ ಪ್ರಕ್ರಿಯೆ ಸಾಧ್ಯವಿಲ್ಲ ಅಂತ ಬೆಂಗಳೂರಿನಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಎಚ್ಡಿಕೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಖುದ್ದು ಅಖಾಡಕ್ಕಿಳಿದಿದ್ದಾರೆ ಕೇಂದ್ರ ಸಚಿವರು ಎಚ್ಡಿಕೆ. ನಿನ್ನೆ ಕೂಡ ಅಕ್ರಮದ ಬಗ್ಗೆ ಧ್ವನಿ ಎತ್ತಿದ್ರು, ಒಂದು ವಿಡಿಯೋ ಕೂಡ ರಿಲೀಸ್ ಮಾಡಿದ್ರು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಕೂಡ ಎಚ್ಡಿಕೆ ನಿರ್ಧಾರ ಮಾಡಿದ್ದಾರೆ. ಅವರು ಮಾಹಿತಿ ಕೊಟ್ಟಿರುವಂತದ್ದು, ನಾಡಿದ್ದು ದೆಹಲಿಗೆ ಹೋಗ್ತೇನೆ, ದೆಹಲಿಯಲ್ಲಿ ನಮ್ಮ ವಕೀಲರನ್ನು ಕೂಡ ಭೇಟಿ ಮಾಡ್ತೇನೆ, ದೆಹಲಿಯ ಅಧಿಕಾರಿಗಳನ್ನು ನೇಮಕ ಮಾಡಬೇಕು ಅಂತ ಕೂಡ ಇಲ್ಲಿ ಎಚ್ಡಿಕೆ ಅವರು ಒತ್ತಾಯಿಸ್ತಾ ಇದ್ದಾರೆ. ಹಾಗೆ ರಾಮನಗರದಲ್ಲಿ ಏನು ಅಕ್ರಮವಾಗಿದೆಯೋ ಆ ಬಗ್ಗೆ ಕೂಡ ನಾನು ದೂರು ಕೊಡ್ತೇನೆ. ರಾಜ್ಯದ ಅಧಿಕಾರಿಗಳಿಂದ ಈ ಪ್ರಕ್ರಿಯೆನೇ ನಿಷ್ಪಕ್ಷಪಾತವಾಗಿ ಈ ಪ್ರಕ್ರಿಯೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಅವರು ಹೇಳ್ತಾ ಇರುವಂತದ್ದು. ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿರುವಂತದ್ದು 3 ದಿನ ಆಯಿತು. ಈಗ ಆಲ್ರೆಡಿ ಆರಂಭವಾಗಿದೆ, ಇನ್ನೂ ಕೂಡ 1 ಮಂತ್ ಟೈಮ್ ಇದೆ. ಈ ಬೆನ್ನಲ್ಲೇ ಇದೀಗ ಅಕ್ರಮ ವಿಚಾರ ಬಯಲಿಗೆ ಬಂದಿರುವಂತದ್ದು. ನಿನ್ನೆ ಜೆಡಿಎಸ್ ಕಾರ್ಯಕರ್ತರು ಈ ಬಗ್ಗೆ ಚುನಾವಣಾ ಅಧಿಕಾರಿಗೆ ದೂರು ಕೊಟ್ಟಿದ್ರು. ಹಾಗೆ ಎಚ್.ಡಿ. ಕುಮಾರಸ್ವಾಮಿಗಳು ಕೂಡ ಈ ಬಗ್ಗೆ ಧ್ವನಿ ಎತ್ತಿದ್ರು, ನಾನು ಇದನ್ನು ಖಂಡಿಸುತ್ತೇನೆ ಅಂತ ಹೇಳಿ. ರಾಮನಗರದಲ್ಲಿ ಅಕ್ರಮವಾಗಿ ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಿದೆ ಅಂತ ಅವರು ವಿಡಿಯೋವನ್ನು ರಿಲೀಸ್ ಮಾಡುವ ಮೂಲಕ ಆರೋಪ ಮಾಡಿದ್ರು. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ದೆಹಲಿಗೆ ಹೋಗ್ತಾ ಇದ್ದೇನೆ, ಈ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಕೊಡ್ತೇನೆ ಅಂತ ಕೇಂದ್ರ ಸಚಿವರು ಹೇಳ್ತಾ ಇರುವಂತದ್ದು.